ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ನೋಡಿ ಎಲ್ಲೆಲ್ಲಿ ಹೋಗಿದ್ದೀನಿ, ಏನೇನು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಮಹಾರಾಷ್ಟ್ರದ ಉಮ್ಮರ್ಗ ಹತ್ತಿರ ಇರುವ ದುಧನಾಳ್ ಎಂಬ ಗ್ರಾಮಕ್ಕೆ ಹೋಗಿದ್ದೆ. ಅಲ್ಲಿ ಯಾಕೆ ಹೋಗಿದ್ದೆ ಅಂದರೆ ಅಲ್ಲಿ ಪಂಡಿತ್ ಪ್ರದೀಪ್ ಮಿಶ್ರಾ ಅವರು ಬಂದಿದ್ದರು. ಅವರು ಶಿವಪುರಾಣ ಕಥೆಯನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಕೇಳಿದ್ದೆ. ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಹೋಗಿ 7 ದಿವಸ ಶಿವಪುರಾಣ ಮಹಾಪುರಾಣ ಕಥಾನ ಕೇಳ್ಕೊಂಡು ಬಂದೆ ನೋಡಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು ನೋಡಿ. ಇಲ್ಲಿ ಶಿವಪಾರ್ವತಿನ ಮಾಡಿದ್ದಾರೆ, ಮತ್ತು ಆ ಕಥೆಯಲ್ಲಿ ಏನಾದ್ರು ಪ್ರಸಂಗ ಬರುತ್ತಲ್ಲ ಅದೆಲ್ಲ ಮಾಡಿಸಿದ್ದಾರೆ ನೋಡಿ. ಇಲ್ಲಿ ಶಿವಾಜಿ ಮಹಾರಾಜ್ ಮಾಡಿದ್ದಾರೆ, ಮತ್ತು ಈ ಥರ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಚೆನ್ನಾಗಿತ್ತು. ನಾನು 7 ದಿವಸ ಹೋಗಿದ್ದೆ, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ. ನನಗೆ ಅಂದರೆ ವೀಡಿಯೋಸ್ ಹಾಕೋಕ್ಕೆ ಆಗಿಲ್ಲ. ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರಿದ್ರೆ. ಮತ್ತು ಐಕಾನ್ ಬೆಲ್ನ ಆನ್ ಮಾಡಿಡಿ, ಅಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮಗೆ ಬರುತ್ತೆ ನೋಡಿ. ಇದು 2ನೇ ದಿವಸ ಹೇಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೇಳೋಕ್ಕಂತೂ ತುಂಬ ಚೆನ್ನಾಗಿತ್ತು. 3 ತಾಸು ಕೂತ್ಕೊಂಡು ಬಿಡ್ತಿದ್ವಿ, ಆದರೆ ಎಷ್ಟು ಬೇಜಾರಾಗ್ತಾಯಿದ್ರು, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಶಿವನ ಬಗ್ಗೆ, ಕೃಷ್ಣನ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಚೆನ್ನಾಗಿತ್ತು. 7 ಡೇಸ್ ಅಂತ ಮಾಡಿದರು. 7 ಡೇಸ್ ಎಲ್ಲ ನಾನು ಹೋಗಿ ಕೇಳ್ಕೊಂಡು ಬಂದೆ ನೋಡಿ. ಅವ್ರ ಹಿಂದ್ಗಡೆ ಇದ್ದಾರಲ್ಲ, ವೈಟ್ ಶರ್ಟ್ ಇದ್ದಾರಲ್ವ, ಅವರೇ ಕರೆಸ್ಕೊಂಡಿದ್ದು. ಅದು ಮಹಾರಾಷ್ಟ್ರದಲ್ಲಿ ದುಧನಾಳ್ ಅಂತ ಒಂದು ಚಿಕ್ಕ ಗ್ರಾಮದಲ್ಲಿ ಸುಮಾರು ಇಲ್ಲಾಂದರೆ ಒಂದು 50 ಮನೆ ಇರ್ಬೋದು. ಅವರು ಆ ಗ್ರಾಮದವರು. ಯಾರಂದರೆ ಅವರು ಬಿಳಿ ಶರ್ಟ್ ಹಾಕ್ಕೊಂಡಿದ್ದಾರಲ್ವ, ಅವರು ದುಧನಾಳ್ ಅಂತ ಗ್ರಾಮದವರು. ಅವರು ಇಷ್ಟಪಟ್ಟು ಇವರನ್ನು ಕರೆಸ್ಕೊಂಡಿದ್ರು. ಅರ್ಧನಾರೀಶ್ವರ ಮೂರ್ತಿ ಮಾಡಿದ್ದಾರೆ ನೋಡಿ. ಚೆನ್ನಾಗಿದೆ. ಅರ್ಧನಾರೀಶ್ವರ ಅಂದರೆ ಶಿವ ಮತ್ತು ಪಾರ್ವತಿ ಇಬ್ಬರದ್ದು ಒಂದೇ ದೇಹ ಜೀವ ಅಂತ ಇದೆ ಅಲ್ವ, ಅದು ಅರ್ಧನಾರೀಶ್ವರ ಅಂತ ಮಾಡಿದ್ದಾರೆ. ಚೆನ್ನಾಗಿದೆ. ಇದು 3ನೇ ದಿವಸದಿದೆ ನೋಡಿ. ಮತ್ತು ಚೆನ್ನಾಗಿ ಹೇಳ್ತಾಯಿದ್ರು. ತುಂಬ ಜನ ಅಂದರೆ ತುಂಬ ಜನ ನೋಡಿದರೆ ಭಯ ಆಗೋ ಹಾಗೆ, ಅಂದರೆ ಲಕ್ಷ ಜನ ಸುಮಾರು ಇಲ್ಲಾಂದರೆ 7 ದಿವಸ ಮುಗಿಯೋವರೆಗೆ ಸುಮಾರು 7-8 ಲಕ್ಷ ಜನ ಇದ್ದಿರ್ಬೋದು ಅನಿಸುತ್ತೆ. ಅಷ್ಟು ಜನ ಇದ್ದರು. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು, ಮತ್ತು ವ್ಯವಸ್ಥೆನೂ ಕೂಡ ಸರಿಯಾಗಿ ಮಾಡಿದರು. ನಾವು ವಾಹನ ಮಾಡಿಕೊಂಡು ಹೋಗಿದ್ವಿ. 7 ದಿವಸ 11 ಗಂಟೆಗೆ ಹೋಗೋದು, ಮತ್ತು ರಾತ್ರಿ 8 ಗಂಟೆಗೆ ಬರೋದು. ಮತ್ತು ಊಟ ಎಲ್ಲ ನಾವು ಟಿಫಿನ್ ತೊಗೊಂಡು ಹೋಗ್ತಾಯಿದ್ವಿ. ಅಲ್ಲೂ ಊಟ ಇತ್ತು, ಬಟ್ ಜನಸಂಖ್ಯೆ ಜಾಸ್ತಿ ಇದೆ ಅಂತ ನಾವು ಮನೆಯಿಂದನೇ ಟಿಫಿನ್ ತೊಗೊಂಡು ಹೋಗ್ತಾಯಿದ್ವಿ. ಬಟ್ ಚೆನ್ನಾಗಿತ್ತು. ನನಗಂತೂ ತುಂಬ ಇದಾಯಿತು. ಅದು ಮುಗಿದ್ಮೇಲಂತೆ ನನಗಂತೂ ಯಾಕಾದ್ರೂ ಮುಗೀತಪ್ಪ ಅಂತ ಅನ್ನಿಸ್ತಾಯಿದೆ. ಆ ಥರ ಆಗ್ತಾಯಿದೆ. ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ನೋಡಿ, ಇವರಿಗೂ ಶಿವಪಾರ್ವತಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. 3ನೇ ದಿವಸ ಶಿವಪಾರ್ವತಿನ ಮಾಡಿದ್ದಾರೆ, ಮತ್ತು ಮಾಡಿ ಈ ಥರ ಮಾಡಿದ್ದಾರೆ ನೋಡಿ. ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಮ ಹತ್ರನೂ ಹಳ್ಳಿ ಹತ್ರನೂ ಎಲ್ಲಾದರೂ ಬಂದರೆ ಹೋಗಿ ಅವರು ಶಿವಪುರಾಣ ಕಥೆಯನ್ನು ಕೇಳದೆ ಮರಿಬೇಡಿ. ಚೆನ್ನಾಗಿ ಹೇಳ್ಕೊಡ್ತಾರೆ. ಸಿಂಪಲ್ಲಾಗಿರುತ್ತೆ. ಮತ್ತು ಶಿವನ ಮಂದಿರಕ್ಕೆ ಹೋಗೋದು, ಶಿವನ ಮಂದಿರದಲ್ಲಿ ನೀರು ಹಾಕೋದು, ಒಂದು ಚಂಬು ನೀರು ತೊಗೊಂಡು ಹೋಗಿ ಶಿವ ಮಂದಿರದಲ್ಲಿ ಮಹಾದೇವನ ಪಿಂಡಕ್ಕೆ ನೀರು ಹಾಕಿದರೆ ಕಷ್ಟ ನಿವಾರಣೆ ಆಗೋದು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಅಲ್ಲೆಲ್ಲ ಲೆಟರ್ಸ್ ಎಲ್ಲ ಬರೆದು ಕೊಡ್ತಾಯಿದ್ರು. ಅದೆಲ್ಲ ಹೇಳ್ತಾಯಿದ್ರು. ಹೇಳಿದರೆ ತುಂಬ ಆಶ್ಚರ್ಯ ಆಗ್ತಾಯಿತ್ತು. ಅಂದರೆ ಈ ಥರ ಮಾಡಿದರೆ ನಮಗೆ ಎಲ್ಲ ಸಕ್ಸಸ್ ಆಗಿದೆ ಅಂತ ಹೇಳ್ತಾಯಿದ್ರೆ ಕೇಳಿ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅಂದರೆ ಚಿಕ್ಕ ಮಕ್ಕಳು ನಡೆಯೋಕ್ಕಾಗದಿರೋರು, ಆಗದಿರೋರು ಎಲ್ಲರೂ ಒಂಥರ ಚಮತ್ಕಾರ ಆಗಿ ಮಾತಾಡೋದು, ನಡೆಯೋದು ಎಲ್ಲ ಮಾಡೋದು ಕೇಳಿದರೆ ಒಂಥರ ನನಗೆ ಒಂದು ಆಶ್ಚರ್ಯ ಅನ್ನಿಸ್ತಾಯಿತ್ತು. ದೇವ್ರ ಮಹಿಮೆನೂ ಎಷ್ಟಿದೆ ಅಲ್ಲ ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಚೆನ್ನಾಗಿ ಹೇಳ್ಕೊಟ್ರು. ಅಲ್ಲೆಲ್ಲ ಬಂದಿರೋದೆಲ್ಲ ನೋಡಿದರೆ ಎಷ್ಟೋ ಜನಕ್ಕೆ ಸಂತಾನ ಪ್ರಾಪ್ತಿ ಇರಲಿಲ್ಲ. ಅವ್ರಿಗೆ 15 ವರ್ಷ, 20 ವರ್ಷ, 22 ವರ್ಷ ಈ ಥರ ಸಂತಾನ ಪ್ರಾಪ್ತಿ ಇಲ್ದವ್ರಿಗೂ ಕೂಡ ದೇವ್ರ ದಯೆಯಿಂದ ಸಂತಾನ ಪ್ರಾಪ್ತಿ ಲಾಭ ಆಗಿದೆ. ದೇವರು ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ದೇವರು ಇದ್ದಾನೆ ಅಂತಲೇ ಸೃಷ್ಟಿ ಇದೆ ಅಲ್ವಾ. ಮಳೆ ಇದೆ, ಬೆಳೆ ಇದೆ, ಎಲ್ಲೇ ಇದೆ ಅಲ್ವಾ. ಅದೇ ಥರ ದೇವರು ಒಂದು ಚಮತ್ಕಾರ ಮಾಡ್ತಾನೆ ಅಂತ ನಂಬಲೇಬೇಕು. ಅಂದರೆ ನಮ್ಮದು ಶ್ರದ್ಧಾ ಭಕ್ತಿ ಇದ್ದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಅವರೆಲ್ಲ ಹೇಳ್ತಾಯಿದ್ರು, ನಾವು ಈ ಥರ ಮಾಡಿದರೆ ಹೀಗಾಗಿದೆ, ಪಶುಪತಿ ವ್ರತ ಮಾಡಿದರೆ ಹೀಗಾಗಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ಕೇಳಿದರೆ ಒಂಥರ ನನಗಂತೂ ಆಶ್ಚರ್ಯ ಆಗ್ತಾಯಿತ್ತು. ಅಂದರೆ ದೇವ್ರು ಇದ್ದಾನೆಪ್ಪ, ಈ ಥರ ಮಾಡ್ತಾನೆ, ಕಷ್ಟದವರಿಗೆ ದೇವರು ಇದ್ದೇ ಇರ್ತಾನೆ ಅಂತ ನನಗೂ ಸ್ವಲ್ಪ ಅಂದರೆ ದೃಢ ವಿಶ್ವಾಸ ಆಯಿತು. ನನಗಂತೂ 7 ದಿವಸ ಹೋಗಿದ್ದು ಒಂಥರ ವಂಡರ್ ಆಗಿಬಿಟ್ಟಿದೆ. ಇವಾಗೂ ಡೈಲಿ ಟಿ ವಿಯಲ್ಲಿ ಬರ್ತಾರೆ, ಅದನ್ನು ನೋಡಿ ನಾನು ಡೈಲಿ ಕೇಳ್ತಾ ಇದ್ದೀನಿ. ನೋಡಿ, ನೀವು ನೋಡಿ. ಮತ್ತು ಡೈಲಿ ಬರುತ್ತೆ ನೋಡಿ ಆಸ್ಥಾ ಮೇಲೆ, ಸಂಸ್ಕಾರ ಟಿ ವಿ ಮೇಲೆ 2 ಗಂಟೆಗೆ ಬರುತ್ತೆ. ಮತ್ತು ಮಧ್ಯಾಹ್ನ 1 ಗಂಟೆಗೆ ಬರುತ್ತೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ಸಿಂಪಲ್ಲಾಗಿರುತ್ತೆ, ಎಲ್ಲರಿಗೂ ತಿಳಿಯೋ ಹಾಗೂ ಇರುತ್ತೆ, ಮತ್ತು ಚೆನ್ನಾಗಿರುತ್ತೆ. ಇವರು ಇರೋದು ಮಧ್ಯಪ್ರದೇಶದ ಶಿಹೋರ್ ಅಂತ, ಅಲ್ಲಿ ಆ ಪ್ಲೇಸಲ್ಲಿ ಇರ್ತಾರೆ. ಅಲ್ಲಿ ತುಂಬ ದೊಡ್ಡ ಆಶ್ರಮ ಇದೆ ಇವ್ರದ್ದು. ಬಟ್ ಸಿಂಪಲ್ ಇದ್ದಾರೆ ಆ ವ್ಯಕ್ತಿ. ಮತ್ತು ಆಶ್ರಮದ ಗುರುಜಿನೂ ತುಂಬ ಸಿಂಪಲ್ ಆಗಿದ್ದಾರೆ, ಮತ್ತು ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾರೆ.
ಎಲ್ಲರಿಗೂ ಆಶೀರ್ವಾದ ಕೊಡ್ತಾರೆ. ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆದರು. ನನಗೊಂದು 7 ದಿವಸನೇ ಹೋಗಿ ಬಂದಿದ್ದೆ ಅಲ್ವಾ. ಸುಮಾರು ಜನ 10 ವರ್ಷ 15 ವರ್ಷ ಆಯಿತು. ಇದು ಗಣೇಶನ ಮೂರ್ತಿ ಮಾಡಿದ್ದಾರೆ ಮತ್ತು ರಿದ್ದಿ ಸಿದ್ಧಿನ ಮಾಡಿದ್ದಾರೆ ನೋಡಿ. ರಿದ್ದಿ ಸಿದ್ಧಿ ಇಬ್ಬರು ಗಂಡ ಹೆಂಡತಿ, ಅಂದರೆ ಆ ಕಥೆ ಪ್ರಸಂಗದಲ್ಲಿ ಏನೇನು ಬರುತ್ತಲ್ವ ಅವರಿಗೆಲ್ಲ ಆ ಥರ ಮಾಡಿಸಿ ನಿಲ್ಲಿಸ್ತಾಯಿದ್ರು. ಅಂದರೆ ಒಂದು ದಿವಸ ಗಣೇಶನ ಮದುವೆಯ ಬಗ್ಗೆ ಎಲ್ಲ ಪ್ರಸ್ತಾಪ ಬಂತು ಅಲ್ಲಿ ಕಥೆಯಲ್ಲಿ ಬಂದಾಗ ಗಣೇಶ ಮತ್ತು ರಿದ್ದಿ ಸಿದ್ಧಿನ ಮಾಡಿದ್ದಾರೆ ನೋಡಿ. ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜನ ಇತ್ತಪ್ಪ. ಜನ ಅಂತ ನೋಡಿದ್ರಂತೂ ಭಯ ಆಗ್ತಾಯಿತ್ತು. ಎಲ್ಲಿ ಹೋಗಿದ್ದೀನಪ್ಪ ನಾನು, ಯಾವ ಲೋಕದಲ್ಲಿದ್ದೀನಿ ಅನ್ನೋ ಥರ ಆಗ್ತಾಯಿತ್ತು. ಅಷ್ಟು ಜನ ನೋಡಿದರೆ ಭಯ ಆಗೋದೆ. ಎಲ್ಲಾದರೂ ನಾವು ಮಿಸ್ ಆಗಿಬಿಟ್ರೆ ಹೆಂಗಪ್ಪ ಅಂತಲೂ ಒಬ್ರಿಗೊಬ್ರು ಬಿಟ್ಟೇ ಇರ್ತಾ ಇರಲಿಲ್ಲ. ಒಂದು 15 ಜನ ಹೋಗಿದ್ವಿ ಅಂದರೆ ಸುಮಾರು 15 ಜನನ ಒಂದೇ ಕಡೆ ಕೂತ್ಕೊಂಡು ಬಿಡ್ತಿದ್ವಿ. ಯಾಕಂದರೆ ಮಿಸ್ ಆಗಿಬಿಟ್ರೆ ಸಿಗೋ ಸಾಧ್ಯತೆಯೇ ಇಲ್ಲ ಅಲ್ಲಿ. ಮತ್ತು ಫೋನ್ ರೇಂಜ್ ಕೂಡ ಬರ್ತಾ ಇರಲಿಲ್ಲ. ಹಾಗಾಗಿ ಒಬ್ರಿಗೊಬ್ರು ಬಿಟ್ಟು ಹೋಗೋದೇ ಬೇಡ ಅಂತ ಒಂದೇ ಕಡೆ ಕೂತ್ಕೊಂಡು ಬಿಡ್ತಾಯಿದ್ವಿ. ಓಡೋಕ್ಕೂ ಜಾಗನೂ ಸಿಗ್ತಾ ಇರಲಿಲ್ಲ. ಹಾಗಾಗಿ ತುಂಬ ರಶ್ ಇತ್ತು. ಹಾಗಾಗಿ ಬೇಗ ಹೋಗೋದು, ಬೇಗ ಹೋಗಿ ಜಾಗ ಹಿಡ್ಕೊಂಡು ಕೂತ್ಕೊಂಡು ಬಿಡೋದು. ಬಿಟ್ಟರೆ 11 ಗಂಟೆಗೆ ಹೋಗಿ ಕೂತ್ಕೊಂಡು ಬಿಟ್ಟರೆ 5 ಗಂಟೆ 5:30 ಗಂಟೆ ತನಕ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ಆ ಥರ ಆಗಿತ್ತು. ಬಟ್ ಅಲ್ಲಿ ಕಥೆಯಲ್ಲಿ ಕೇಳ್ತಾ ಕೂತ್ಕೊಂಡು ಬಿಟ್ಟರೆ ಟೈಮ್ ಆಗಿದ್ದೇ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಚೆನ್ನಾಗಿತ್ತು. ನನಗಂತೂ 7 ದಿವಸ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಮನೆ ಕೆಲಸ ಮಾಡ್ಕೊಳ್ಳೋದು, ಮತ್ತು ರೆಡಿ ಆಗೋದು, ಹೋಗೋದು, ಮತ್ತು ಸಾಯಂಕಾಲ ಬರೋದು, ಮನೆ ಕೆಲಸ ಮಾಡ್ಕೊಳ್ಳೋದು, ಮಲ್ಕೊಂಡು ಬಿಡೋದು. ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ನಾನು ವಿಡಿಯೋ ಹಾಕೋಕ್ಕೂ ಆಗಿಲ್ಲ. ಹಾಗಾಗಿ ಅದೇ ನಾನು ಎಲ್ಲಿ ಹೋಗಿ ಬಂದಿದ್ದೀನಲ್ವ ಎಲ್ಲರಿಗೂ ನಿಮಗೂ ತೋರಿಸೋಣ ಅಂತ ಹೇಳ್ಕೊಂಡು ಎಲ್ಲರಿಗೂ ತೋರಿಸಿ ಮತ್ತು ಗೊತ್ತಾಗುತ್ತೆ ಎಲ್ಲರಿಗೂ ಅಂತ ನಾನು ಇದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ನಿಮ್ಮ ಹಳ್ಳಿ ಹತ್ತಿರ, ನಿಮ್ಮ ಸಿಟಿ ಹತ್ತಿರ ಎಲ್ಲಾದರೂ ಬಂದರೂ ನೀವು ಕೂಡ ಮಿಸ್ ಮಾಡ್ಕೋಬೇಕು. ನಾವಂತೂ ತುಂಬ ಜನ ಹೋಗಿದ್ವಿ. ಎಲ್ಲರೂ ಒಂದು ಟಿಫಿನ್ ಮಾಡ್ಕೊಳ್ಳೋದು, ಅಡುಗೆ ಮಾಡ್ಕೊಳ್ಳೋದು, ತೊಗೊಂಡು ಹೋಗೋದು, ಅಲ್ಲೇ ಎಲ್ಲ ಕೇಳಿ ಎಲ್ಲ ಮುಗಿದ ಮೇಲೇ ಊಟ ಮುಗಿಸ್ಕೊಂಡೆ ಬರೋದು. ಬಂದಮೇಲೆ ಮನೆ ಕಡೆ ಬಂದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ರೆಸ್ಟ್ ಮಾಡೋದು. ಬೆಳಿಗ್ಗೆ ಎದ್ದು ಮತ್ತೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಹೋಗೋದು. ಇದೇ ಥರ ಚೆನ್ನಾಗಿತ್ತು. ನನಗಂತೂ ಒಂಥರ ಅದು ಏನಪ್ಪ ಒಂದು ಒಳ್ಳೆ ಫೀಲಿಂಗ್ಸ್ ಆಯಿತು. ನನಗಂತೂ ಸುಖ ನೆಮ್ಮದಿ ಸಿಕ್ಕಿದಾಗಿತ್ತು ಅಲ್ಲಿ ಹೋಗಿ ಬಂದಮೇಲೆ. ಇಲ್ಲಾಂದರೆ ಮನೇಲಿದ್ದರೆ ತುಂಬ ಟೆನ್ಷನ್ ಇರುತ್ತಲ್ವ, ಮನೆ ಫ್ಯಾಮಿಲಿ ಮಕ್ಕಳು ಈ ಥರ ಎಲ್ಲ. ಅಲ್ಲಿ ಹೋಗಿ ಬಂದಮೇಲೆ ಸ್ವಲ್ಪ ಒಂಥರ ಚೈತನ್ಯ ಬಂದಾಗೈತಿ ಜೀವನದಲ್ಲಿ, ಏನೋ ನಾವು ಮಾಡಬೇಕಪ್ಪ ಅಂತ ಆ ಥರ. ಇವಾಗಂತೂ ನಾನು ಮನೆಗೆ ಬಂದಮೇಲಂತೂ ಡೈಲಿ ಟಿ ವಿಲಿ ಕೂತ್ಕೊಂಡು ನೋಡ್ತಾಯಿದ್ದೀನಿ. ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಜೀವನದಲ್ಲಿ ಏನೇ ಕಷ್ಟ ಬಂದರೂ ದೇವರಿದ್ದಾನೆ ಅಂತ ಭಯಪಡದೆ ಚೆನ್ನಾಗಿರಬೇಕು, ಮತ್ತು ಅಂದರೆ ಧೈರ್ಯದಿಂದ ಎದುರಿಸ್ಬೇಕು ಅಂತ ಹೇಳ್ಕೊಡೋದು ಥರ ಇತ್ತು. ಹಾಗಾಗಿ ಹೋಗಿದ್ದೆ. ಮತ್ತು ನಾನು ನೋಡಿ ಬಂದಿದ್ದೀನಲ್ವ, ಅದಕ್ಕೆ ನಿಮಗೂ ಎಲ್ಲರಿಗೂ ತೋರಿಸೋಣ ಅಂತ ನನಗೂ ಇಷ್ಟ ಆಯಿತು. ನೀವು ನೋಡಿದರೆ ನಿಮಗೂ ಗೊತ್ತಾಗುತ್ತೆ. ಗೊತ್ತಾದಾದ್ಮೇಲೆ ನೀವು ಹೋಗ್ತಿರಲ್ವ, ನೀವು ಹೋಗಿ ಎಲ್ಲಾದರೂ ಬಂದರೆ ನೀವು ಈ ಥರ ಹೇಳಿದ್ರಲ್ವ ಚೆನ್ನಾಗಿದೆ ಅಲ್ವಾ, ನಾವು ಹೋಗಿ ಬರೋಣ ಅಂತ ನೀವು ಹೋಗಿ ನೋಡ್ತೀರ ಅಂತ ನನಗೆ ಅನಿಸುತ್ತೆ. ನಾನು ಯಾವಾಗಾದರೂ ಏನಾದರೂ ಟೈಮ್ ಮಾಡ್ಕೊಂಡು ಹೋಗಿ ಬರ್ತೀನಿ. ನಾನು ಒಮ್ಮೆ ಮಧ್ಯಪ್ರದೇಶಕ್ಕೆ ಹೋಗಿ ಬರ್ತೀನಿ. ಅಂದರೆ ಎಲ್ಲ ಅವ್ರದ್ದು ಆಶ್ರಮ ಇದೆ ಅಲ್ವಾ, ಅಲ್ಲಿ ಹೋಗಿ ನಾನು ನೋಡ್ಕೊಂಡು ಬರಲೇಬೇಕು ಅಂತ ನನಗೆ ಆಸೆ ಆಗಿದೆ. ನಾನು ಅಂದರೆ ಮಕ್ಕಳ ರಜೆಯಲ್ಲಿದ್ದಾಗ ಹೋಗಿ ಬರಬೇಕು ಅಂತ ವಿಚಾರ ಮಾಡಿದ್ದೀನಿ. ಹೋಗಿ ಬಂದೇ ಬರ್ತೀನಿ. ತುಂಬ ಚೆನ್ನಾಗಿದೆ ಅಂತ ಎಲ್ಲೂ ನೋಡೋಕ್ಕೆ. ನಾವು ಪ್ರವಾಸಕ್ಕೆ ಹೋದಾಗ ಹೋಗಿ ಬರಬೇಕು ಅಂತ ನಾವು ಫ್ರೆಂಡ್ ಸರ್ಕಲ್ ಎಲ್ಲ ವಿಚಾರ ಮಾಡಿದ್ವಿ. ಮತ್ತು ನಾನು ಒಮ್ಮೆ ಹೋಗಿ ನೋಡಿಕೊಂಡೇ ಬರ್ತೀನಿ. ತುಂಬ ಚೆನ್ನಾಗಿದೆ ಅಂತ ಹೋಗಿ ಬರೋಣ ಅಂತ ಇಷ್ಟ ಆಗಿದೆ. ಅದು ಕೊನೆ ದಿವಸ ನೋಡಿ, ಕೊನೆ ದಿವಸ ಅಂತೂ ತುಂಬ ಎಲ್ಲರೂ ಜನ ಅಷ್ಟು ಅಳ್ತಾಯಿದ್ರು. ಯಪ್ಪ ದೇವ್ರಿ ಕೇಳಬೇಡಿ, ಅಷ್ಟು ಜನನೇ ಎಲ್ಲರೂ ಮಿಸ್ ಮಾಡ್ಕೋತಾಯಿದ್ರು. ಹೋಗ್ತಾರಲ್ಲಪ್ಪ ಇವರು ಅಂತ ಮಿಸ್ ಮಾಡ್ಕೋತಾಯಿದ್ರು. ಇವ್ರ ತಲೆ ಮೇಲೆ ತೊಗೊಂಡಿದ್ದಾರಲ್ವ, ಇವರೇ ಕರ್ಸ್ಕೊಂಡಿದ್ದು ಅವರಿಗಂದರೆ ಎಲ್ಲ ಹೋಗಿ ಇನ್ವೈಟ್ ಮಾಡಿ ಕರ್ಸ್ಕೊಂಡು ಬಂದಿದ್ದು ಇವರೇ. ಮತ್ತು ಇವ್ರು ಕರ್ಕೊಂಡು ಬಂದಮೇಲೆ ಬಂದಿದ್ದಾರೆ. ಹಾಗಾಗಿ ನೋಡಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಇಂಥ ದೊಡ್ಡ ಗುರುಗಳು ಬರಬೇಕಂದ್ರೆ ತುಂಬ ಅದೃಷ್ಟ ಅಲ್ವಾ. ಹಳ್ಳಿಯಲ್ಲಿರೋದು ಒಂದು ಸುಮಾರು 50 ಮನೆ, ಇಲ್ಲಾಂದರೆ ಒಂದು 500 ಜನ ಇದ್ದಿರ್ಬೋದು ಅಷ್ಟೇ. ಆದರೆ ಇಷ್ಟು ಜನ ಬಂದಿತ್ತು ಅಂದರೆ ಇಲ್ಲಿ 8-9 ಲಕ್ಷ ಜನ ಅಂದರೆ ಸುಮ್ಮನೆ ಹೇಳಿ. ಆ ಜನ ನೋಡಿದರೆ ಎಲ್ಲ ಕಡೆ ಹೊಲದಲ್ಲಿ ಮಾಡಿದ್ರು ಅದೆಲ್ಲ ವ್ಯವಸ್ಥೆ. ಆ ಹೊಲದಲ್ಲಿ ಎಲ್ಲಿ ನೋಡಿದರೆ ಎಲ್ಲ ಕಡೆ ಜನ ಇದ್ದರು ನೋಡಿ. ಈ ಥರ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. 7 ದಿವಸ ಯಾವ ಕಡೆ ಹೋಯಿತು, ಹೇಗೆ ಹೋಯಿತು, ಎಷ್ಟು ಬೇಗ ಕಳೆದು ಹೋಯಿತು ಅಂತಲೇ ಗೊತ್ತಾಗಿಲ್ಲ ನನಗೆ. ನೋಡಿ ನಿಮ್ಮ ಕಡೆ ಯಾವಾಗಾದರೂ ಬಂದರೂ ಹೋಗಿ ಭೇಟಿ ಮಾಡಿ ಮತ್ತು ಅವರು ಪ್ರವಚನನ ಕೇಳದೇ ಇರಬೇಡಿ. ಕೇಳಿ ಅವ್ರು ಹೇಳ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಶಿವನ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ನೋಡಿ ಕೇಳಿ ನೀವು ಆನಂದ ಪಡಿ ಮತ್ತು ನಿಮ್ಮದು ಕಷ್ಟಗಳೆಲ್ಲ ನಿವಾರಣೆ ಮಾಡ್ಕೊಳ್ಳಿ. ಮತ್ತು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಗಿದೆ. ನೀವು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.